ನಿಜ ಅಣ್ಣ, ಏನೋ ಒಂಥರ ಜೋಶ್ ಬರ್ತಾ ಇದೆ. ಇಲ್ಲಿ ಇರೋಬರ ಸ್ಟೈಲ್ ಎಲ್ಲ ಹಿಡಿದೋಯ್ತು. ನೋಡ್ತಾ ಇರಲ್ಲ ಹಿಂದೆ ನೋಡಿ, ಇದೇ ದಾರಿಯಲ್ಲಿ ನಾವು ಇವಾಗ ಹತ್ತಬೇಕಾಗಿರೋದು. ಸ್ನೇಹಿತರೆ ನೋಡ್ತಾ ಇರಲ್ಲ, ಇದೇ ಬೆಟ್ಟನ ಇವಾಗ ಹತ್ತದ. ಬನ್ನಿ ಸ್ವಾಮಿ. ನರಸಿಂಹ ಕಾಪಾಡು ಭಗವಂತ. ನೋಡಿ ಹಗ್ಗ ಎಲ್ಲ ಇದೆ ಅಂಕಲ್. ಒಳ್ಳೆ ಟ್ರಕ್ ರೋಪ್ ಎಲ್ಲ ಇದೆ ನೋಡಿ. ಅಣ್ಣ ಆಗಲ್ಲ, ಕೋಲ್ ಇಟ್ಬಿಡ್ರೆ. ಬೇಡ ಬೇಡ, ತುಂಬಾ ಕಷ್ಟ. ಅಡುಗು ಜಾಗ್ರತೆ ಬಿಟ್ಕೊಂಡು ದಾರ ಶಿಲ್ಪ ಹಾಕೋಣ. ನೋಡಿದ್ರಲ್ಲ, ತರ ದಾರ ಎಲ್ಲ ಕಟ್ಟಿದ್ದಾರೆ. ದಾರ ಕಟ್ಕೊಂಡು ಇಟ್ಕೊಂಡು ಹತ್ತಬೇಕು. ನೋಡಿ ಹೆಂಗ್ ಹತ್ತಾ ಇದಾರೆ. ಯಾರಿಬ್ರು ಹೇಳಿದ್ರು, ಅವ್ರು ನೀವು ಬರಲ್ವಾ? ಅವರು ಬರಲ್ಲ ನಡಿ. ಇಬ್ಬರು ಡ್ರಾಪ್. ಅಂಕಲ್ ಸಾಹಸ ಮಾಡ್ತಾ ಇದಾರಪ್ಪ. ತುಂಬಾ ಕಡ್ದಾಗಿದೆ. ಬನ್ನಿ ಒಂದ್ ಸ್ವಲ್ಪ ಮೇಲೋದ್ಮೇಲೆ ಸಿಗೋಣ. ನೋಡಿ ನೋಡ್ತಾ ಇರಲ್ಲ, ಆ ಬೆಟ್ಟದ ಮೇಲೆ ಕತ್ಬೇಕು ಇವಾಗ ನಾವು. ಏಮದಿ ಇವಾಗ ನೋಡಿದ್ರಲ್ಲ, ಅದು ಆ ಭಗವಂತನಿಗೆ ಇಷ್ಟವಾದಂಥ ಮರ ಅಂತೆ. ಸ್ಮೆಲ್ ನೋಡಿದ್ರೆ ಒಳ್ಳೆ ಮಾವಿನಕಾಯಿ ಸ್ಮೆಲ್ ಬರ್ತಿದೆ. ನಿಪ್ಪುಲು ಉಂಟಲ್ಲ ಅಗ್ಗಿ, ಹಾಂ ಅಗ್ಗಿలో పొగేసుకొని ఆహార తీస్తే చాలా మంచిది. ಓಕೆ ನೋಡಿ, ಈ ಮರ ಕಾಣಿಸ್ತಾ ಇದೆಯಲ್ಲ, ಈ ಮರನ ಮಾಮೂಲಿ ಕೆಂಡದಲ್ಲಿ ಆ ಒಟ್ಟನ್ನ, ಆ ಮರದ ಒಟ್ಟನ್ನ ಧೂಪ ಥರ ಆ ಭಗವಂತನಿಗೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ. నరసింహస్వామిని మోస్తాడే ఆ రూపం ఇక్కడ. ನೋಡಿ ಇದನ್ನ ನೋಡ್ತಾ ಇದ್ದೀರಲ್ಲ, ಇದು ಗರಳಾದಿರ್ ವೇಗಮ್ ಅಂತ. ಇದು ತಲೆ ಇತ್ ಕಡೆ ಒಂದು ರೆಕ್ಕೆ, ಇತ್ ಕಡೆ ಒಂದು ರೆಕ್ಕೆ. ಆ ನರಸಿಂಹನ ಹೊತ್ತುವಂಥ ಗರಡ ಇಲ್ಲೇ ಪರ್ವತನಾಗಿದ್ದಾನೆ ಅಂತ, ಪರ್ವತ ಆಗಿದೆ ಅಂತಂದ್ಬಿಟ್ಟು ಇಲ್ಲಿನ ಪ್ರತೀತಿ. 3 ಜನ ಡ್ರಾಪ್ ಆದ್ರಲ್ಲಿ, ಡ್ರಾಪ್ ಐಪಾಯರ್ ನೋಡಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಗರುಡ ಪರ್ವತ. ಬೆಟ್ಟ ಹತ್ಕೊಂಡು ಹೋದ್ರೆ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ನರಸಿಂಹಸ್ವಾಮಿ ದರ್ಶನ ಆಗುತ್ತೆ. ಬನ್ನಿ ಮುಂದುವರಿಯೋಣ. ನೋಡಿ ಎಷ್ಟು ಕಡ್ದಾಗಿದೆ ಬೆಟ್ಟ ಅಂದರೆ. ನೀರು ಹಾಕೊಂಡ್ರೆ ಜಾರುತ್ತೆ. ಹೌದು. ಹಾಂ, ನೋಡಿ ಕೆಲವು ಕಡೆ ಇಲ್ಲಿ ಹಗ್ಗ ಕಟ್ಟಿದಾರಲ್ಲ, ಈ ಹಗ್ಗ ಇಲ್ಲ ಅಂದರೆ ಖಂಡಿತವಾಗ್ಲೂ ಹತ್ತದೇ ಕಷ್ಟ ಇದೆ. ಇಲ್ಲಿ ಪ್ರಕೃತಿ ವಿಸ್ಮಯ ಹೆಂಗಿದೆ ಅಂದರೆ, ಬಂಡೆಗಳೇ ಅಲ್ದಿರ ಪ್ರತಿಯೊಂದು ಮರದ ಬೇರು ಸಹ ನಮಗೆ ಬೆಟ್ಟ ಹತ್ತಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನೋಡಿ ಒಳ್ಳೆ ಮೆಟ್ಲು ಥರ ಎಷ್ಟು ಗ್ರಿಪ್ ಆಗಿದೆ. ಎಲ್ಲ ಆ ಭಗವಂತನ ಅನುಗ್ರಹ, ಭಗವಂತನ ಮಹಿಮೆ. ಓಕೆ, ಇನ್ನು ಈ ಥರ ಹೋಗಿ ಅಲ್ಲಿ ತುದಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ನೋಡಿ ಎಷ್ಟು ಕಡ್ದಾಗಿದೆ ಯಪ್ಪ. ನರಸಿಂಹ ನಿಂಗೆ ಪ್ರತ್ಯಕ್ಷ ಆಗಕ್ಕೆ ಬೇರೆ ಜಾಗನೇ ಸಿಕ್ಕಿಲ್ವಾ? ಕೆಳಗೆ ಪ್ರತ್ಯಕ್ಷ ಆಗ್ಬೇಕು ತಾನೆ ಮಹಾನ್ ಭಾವ. ನಾವು ಬಂದಂಥ ಜಾಗ ನೋಡಿ, ಇಲ್ಲಿ ಕೆಳಗಡೆಯಿಂದ ಹತ್ತಿದ್ದು, ಬಟ್ ಇನ್ನು ಎಷ್ಟು ಮೇಲೆ ಹತ್ತಬೇಕು ಹಿಂಗೆ. ನೋಡಿದ್ರಲ್ಲ, ಬನ್ನಿ ಟ್ರೈ ಮಾಡೋಣ. ಅಂದರೆ ಇವಾಗ ಅವ್ರು ಹೇಳಿದ್ರು ಇಲ್ಲಿನ ಸ್ಥಳ ಮಹಿಮೆ ಅಂತೆ. ಇಲ್ಲಿ ಕಾಡು ಮೃಗಗಳು ಜಾಸ್ತಿ ಇದೆಯಂತೆ. ಹಿಂಗೆ ಅಂದರೆ ಅವು ನಮ್ಮನ್ನು ನೋಡಿದಾಗ ನಾವು ಭಯ ಪಡ್ದಿರ ಅವನ್ನ ನೋಡಿದ್ರೆ ನರಸಿಂಹನ ಅನುಗ್ರಹದಿಂದ
ಅವಕ್ಕೆ ನಾವು ಸಿಂಹದ ಥರ ಕಾಣಿಸ್ತೀವಂತೆ, ಅವು ಹಾಗೆ ಹೊಟ್ಟೋಗುತ್ತಂತೆ. ಅದು ಆ ಭಗವಂತನ ಮಹಿಮೆ ಅಂತ ಇಲ್ಲಿನ ಗೈಡ್ ಹೇಳ್ತಾರೆ. ಬಟ್ ತುಂಬ ಕಡ್ದಾಗಿದೆ ಮಾತ್ರ ಬೆಟ್ಟ. ಹೇಳ್ತಾ ಇಲ್ವಾ ನರಸಿಂಹ. ಯಾರಾದರೂ ಯಾವ್ದಾದ್ರು ಪ್ಲೇಸ್ಗಳು ನೋಡಬೇಕು ಅಂತಂದರೆ ಈ ಥರ ಟ್ರೆಕ್ಕಿಂಗು ಇದೆಲ್ಲ ಆದಷ್ಟು 50-55ನೇ ವರ್ಷದೊಳಗಡೆ 40 ಎಲ್ಲ ನೋಡ್ಕೊಂಬಿಡಿ. ಇಂಥವೆಲ್ಲ 40 ಒಳಗಡೆ ಬಿಫೋರ್ 40. ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ, ತುಂಬ ಕಷ್ಟ. ಯಾಕಂದರೆ ಈಗಿನ ಕಾಲದಲ್ಲಿ ಫುಡ್ಡು ಆ ಥರ ಇದೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನೋಡಿ ಹೆಂಗೆ ಹತ್ತಬೇಕು ಅಣ್ಣ. ಇನ್ನೂ 1 ಕಿಲೋಮೀಟ್ರ್ ಇದೆ ಅಣ್ಣ. ಲಕ್ಷ್ಮೀ ನರಸಿಂಹ ಬರ್ತಾ ಇದ್ದೀವಿ ನಿಮ್ಮ ಹತ್ರ. ನಾವು ಇವಾಗ ಅದೇ ಥರನೇ ಹತ್ತಬೇಕು. ಬನ್ನಿ, ಭಗವಂತ ಇದ್ದಾನೆ, ಟ್ರೈ ಮಾಡೋಣ. ಅಣ್ಣ ಹತ್ಲಾ? ಹಾಂ ಹಾಂ, ಇಲ್ಗ ಎತ್ಕೊಂಬರ್ತಾರಂತ ಅಪ್ಪ. ನೋಡಿ ಇಲ್ಲಿಗೆ ಡೋಲಿ ವ್ಯವಸ್ಥೆ ಇದೆಯಂತೆ. ಆ ಕೆಳಗಡೆ ಜ್ವಾಲ ನರಸಿಂಹ ಅಂತ ಹೇಳಿದ್ನಲ್ಲ, ಅಲ್ಲಿಗೆ 4,000 ತಗೊತಾರಂತೆ. ಅದೇ ಅಲ್ಲ, ಕೆಳಗಡೆ ಜ್ವಾಲ ನರಸಿಂಹ ಹತ್ರಕ್ಕೆ 4,000. ಆದರೆ ಇಲ್ಲಿ ಉಗ್ರಸ್ತಂಭದ ಹತ್ರಕ್ಕೆ ಬರಬೇಕು ಅಂತಂದರೆ ಒಬ್ಬ ಮನುಷ್ಯನಿಗೆ 20,000 ತಗೊತಾರಂತೆ. 10 ಜನ ಇರ್ತಾರಂತೆ. ಒಬ್ಬರಾದ್ಮೇಲೆ ಒಬ್ಬರು ಚೇಂಜ್ ಮಾಡಿಕೊಂಡು ನಮ್ಮನ್ನು ತೊಗೊಂಡೋಗ್ತಾರೆ. ಬಟ್ ಈ ಜಾಗ ನೋಡಿದ್ರೆ 20,000 ಕೂಡ ಏನು ಜಾಸ್ತಿ ಅಲ್ಲ. ಡೋಲಿಯಲ್ಲಿ ಬರ್ತೀನಿ ಅಂತಂದರೆ ಕೊಡಲೇಬೇಕು. ಯಾಕಂದರೆ ನಮ್ಮ ಕೈಲಿ ಒಂದು ಕೋಲು ಮತ್ತು ಒಂದು ಫೋನ್ ಹಿಡ್ಕೊಂಡು ಹತ್ತಕ್ಕೇ ಸುಸ್ತೆದ್ದೋಗ್ತಾ ಇದೆ. ಇನ್ನೇನಾದ್ರೂ ಇನ್ನು ಎಕ್ಸ್ಟ್ರಾ ಒಂದು ಬ್ಯಾಗ್ ಅಂದರೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಇದೆ ಈ ಜಾಗ. ಅಂಥದ್ದು ಅವರೊಬ್ಬ ಮನುಷ್ಯನ ಡೋಲಿ ಎತ್ಕೊಂಡ್ಬರ್ತಾರೆ ಅಂತಂದರೆ 20,000 ಕೊಡಲೇಬೇಕು ಅಲ್ವಾ ಅಣ್ಣ? ಏನು ಸುಬ್ಬಣ್ಣ, ಡೋಲಿಗೆ 20,000 ಕೊಡೋದು ಏನು ಮೋಸ ಇಲ್ಲ ಅಣ್ಣ. ಅವ್ರು ಕೇಳೋದು. ನರಸಿಂಹ ಬರ್ತಾ ಇದ್ದೀನಿ ತಂದೆ ನಿನ್ನ ಹತ್ರಕ್ಕೆ. ನಿಮಗೆ ಮೇಲೋದ್ರೆ ಆ ಗರುಡಾಚಲ ಕಾಣಿಸುತ್ತೆ ಅಂತೆ. ಇಷ್ಟು ಮೇಲೆ ಬಂದ ತಕ್ಷಣ ಇನ್ನೇನು ನರಸಿಂಹಸ್ವಾಮಿ ಆ ಸ್ತಂಭದ ಹತ್ರಕ್ಕೆ ಒಂದು 200 ಮೀಟ್ರ್ ಇದೆ ಅಷ್ಟೇ. ಯಾವ ಮಟ್ಟಕ್ಕೆ ಗಾಳಿ ಬೀಸ್ತಾ ಇದೆ ಅಂತಂದರೆ ದೇಹಕ್ಕೆ ಏನೋ ಒಂಥರ ಸ್ಪೆಷಲ್ ಎನರ್ಜಿ ಸಿಗ್ತಾ ಇದೆ, ಉತ್ಸಾಹ ಇದೆ. ಹತ್ತಣ ನೋಡಿ, ಇಲ್ಲಿ ಗೈಡ್ ಹೇಳ್ತಾರೆ ಈ ಗಾಳಿ ಒಂದು 2 ನಿಮಿಷ ತಗೊಂಡ್ಬಿಟ್ರೆ ಇರೋ ಬರೋ ಸ್ಟ್ರೈನ್ ಎಲ್ಲ ಹೊಟ್ಟಾಗುತ್ತಂತೆ. ಲಕ್ಷ್ಮೀ ನರಸಿಂಹಪಾದ ಮಗ ಗೋವಿಂದ, ಜೈ ಬೋಲೋ ಶ್ರೀ ಲಕ್ಷ್ಮೀ ನರಸಿಂಹಪಾದಕ್ಕೆ ಗೋವಿಂದ 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 ಗೋವಿಂದ. ನಿಜ ಅಣ್ಣ, ಏನೋ ಒಂಥರ ಜೋಶ್ ಬರ್ತಾ ಇದೆ. ಇಲ್ಲಿ ಇರೋ ಬರೋ ಸ್ಟೈಲ್ ಎಲ್ಲ ಹಿಡಿದೋಯ್ತು. నిజంగా ఇంచే వరకు కొంచెం కష్టమైంది కదా, అన్ని స్టైల్ అంతా వెళ్ళిపోయింది. ఇవి కూడా ఉండవు. అవును నిజంగాలే లేవు, ఉండవు. ಅಯ್ಯೋ ಇಷ್ಟೇ ಎಷ್ಟೊತ್ತು 9 ಗಂಟೆ ಇನ್ನಷ್ಟೇ. 3,600 ಆಗಿರೋ ದಿನ ಅಷ್ಟೇನಾ? కొంచెం నీళ్ళు ఉందా కొద్దిగా? ಅವ್ನು ಸ್ವಲ್ಪ ಜಾಸ್ತಿ ಇಲ್ಲ. ನೋಡಿ ನಮ್ಮ ಜನಗಳು ಇಂಥ ಪವಿತ್ರವಾದ ಕ್ಷೇತ್ರ ಕಾರ್ಯ ಕರ್ಕೊಂಬನ್ನಿ. ನೋಡಿ ನೋಡಿ ಇಲ್ಲಿ ಬಾಟ್ಲು ನೋಡಿ 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 ಇಲ್ಲಿ. ಒಟ್ಟಲ್ಲಿ ಇದನ್ನು ಹಾಳು ಮಾಡಿದ್ರೆ ಸಮಾಧಾನ ಆಗಲ್ಲ. ಅವ್ರ ಕೈಲಿ ಆಗಿಲ್ಲ, ಚಿಕ್ಕ ಚಿಕ್ಕ ಬಾಟ್ಲು ಎತ್ಕೊಂಡ್ಬರ್ಬೇಕು.
ಇಲ್ಲಿ ಯಾಕೆ ಈ ಥರ ಜನ ಹಾಳು ಮಾಡಿ ಸಾಯ್ತಾರೋ ಗೊತ್ತಿಲ್ಲ. ಹಾ ಯಾವುದು ಹುಣ್ಸೆ ಗಿಡ ಏನು ಸಮಯ? ಹಲೋ, ನಾವು ಒಳ್ಳೆಯವರೇನೆ ನೋಡಿ. ಇಲ್ಲೊಂದಿದೆ ನೋಡಿ, ಮರ ಅಲ್ಲ, ಚಿಂತಕಾಯಿ ಮರ. ತೆಲುಗು ನೋಡಿ, ಎಲ್ಲ ಬಾಟ್ಲಿಗೆಲ್ಲ ಹಾಕಿ ಗಲೀಜು ಮಾಡಿ ಇಟ್ಟಿದ್ದಾರೆ. ತನ ರಾಮಕೃಷ್ಣ ಕಥೆ చింతకాయ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುರ್ನಮಾಮ್ಯಹಂ. ಲಕ್ಷ್ಮೀ ನರಸಿಂಹ, ಉಗ್ರಸ್ತಂಭ ನರಸಿಂಹ, ಕಾಪಾಡು ಭಗವಂತ. ಖಂಡಿತವಾಗ್ಲು ಅಣ್ಣ, ನಿಜವಾಗ್ಲು ಅಣ್ಣ, ಒಂದು ಚೂರು ಕಾಲು ನೋವೇನು ಇಲ್ವಲ್ಲಣ್ಣ ನಿಮ್ಮ ಜೀವನದಲ್ಲಿ? ಒಂದು ಸತಿ ಈ ನರಸಿಂಹ ಕ್ಷೇತ್ರಕ್ಕೆ ಬನ್ನಿ. ಅದರಲ್ಲೂ ವಿಶೇಷವಾಗಿ ಈ 4 ನರಸಿಂಹಗಳು, ಒಂದು ಉಗ್ರ ನರಸಿಂಹ, ಇನ್ನೊಂದು ವರಾಹ ನರಸಿಂಹ, ಇನ್ನೊಂದು ಜ್ವಾಲಾ ನರಸಿಂಹ, ಮತ್ತು ಮೇಲ್ಗಡೆ ಉಗ್ರ ಸ್ತಂಭ ನರಸಿಂಹ. ಅಂದರೆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆದಂಥ ಜಾಗ. ಶ್ರೀರಾಮ್ ಜೈರಾಮ್. ನೋಡಿ, ಇಲ್ಲಿ ಬೀಸ್ತಾ ಇರೋ ತಣ್ಣ ಗಾಳಿಗೆ ಇನ್ನೊಬ್ಬರ ಸ್ಟ್ರೈನೆಲ್ಲ ಇಳಿದೋಯ್ತು. ಇದೇ ಥರ ಗಾಳಿ ಇತ್ತು ಅಂದರೆ ಇವಾಗ ಬಂದಲ್ಲ ಆ ಥರದ್ದು ಇನ್ನೊಂದು ಬೆಟ್ಟ ಬೇಕಾದ್ರೆ ಹತ್ಬೋದು. ಅಷ್ಟೇ ಎನರ್ಜಿ ಇದೆ ಈ ಜಾಗದಲ್ಲಿ. ನೋಡಿ ನಮ್ಮ ಸುಬಣ್ಣ, ನಮ್ಮ ಕ್ಯಾಪ್ಟನ್ ನೋಡಿ, ಫುಲ್ಲು ಜೋಶಲ್ಲಿ ಹತ್ತಾರೆ. ಸುಬಣ್ಣ ನೀವು ಹೇಳಿ ಸುಬಣ್ಣ, ಈ ಗಾಳಿ ಬೀಸಿದ್ದು ಹೆಂಗೆ ಸುಬಣ್ಣ? ಟ್ರೈನ್ ಎಲ್ಲ ಆಯಾಸ ಎಲ್ಲ ಹೊಟ್ಟೋಯ್ತು ಒಂದೇ ಸರಿಗೆ. ಅದೇನೋ ಬೆಟ್ಟ ಹತ್ಬೇಕಾದ್ರೆ ಯಾರೋ ಬರೋರು ನೀರು ತೊಗೊಂಡು ಬನ್ನಿ, ಸ್ವಲ್ಪ ತೊಗೊಂಡು ಬನ್ನಿ. ಹತ್ತಾ ಇದೀವಿ, ಇನ್ನು ಸುಸ್ತಾಯ್ತು ಅಂತ ಜಾಸ್ತಿ ನೀರು ಕುಡಿಬೇಡಿ. ನಾಲ್ಗೆ ನೆನೆಸ್ಕೊಳ್ಳೋಷ್ಟು ಮಾತ್ರ, ಆದರೆ ಒಂದೇ ಒಂದು ಸಿಪ್ಪು ನೀರು ಕುಡಿಬೇಕು. ನಾಲ್ಗೆ ನೆನೆಯೋಷ್ಟು ಮಾತ್ರ ಕುಡೀರಿ. ಅವಾಗ ನಿಮಗೆ ಬಂದೆ. ಹಲೋ ಜಿಯೋ, ಯಾಕೆ ಸಿಗಲ್ಲ? 5G ಸಿಗುತ್ತಾ ನೋಡು. ಅಯ್ಯಪ್ಪ ಇರಿ, ಅಮ್ಮಗೊಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ಬಿಡ್ತೀನಿ. ಕಡೆಗೆ ಆ ಲಕ್ಷ್ಮೀನರಸಿಂಹ ಪ್ರತ್ಯಕ್ಷ ಆದಂಥ ಕ್ಷೇತ್ರಕ್ಕೆ ಬಂದ್ವಿ ನಾವು. ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ ಜಾಗಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ. ನಾನು ನಮ್ಮ ದರ್ಶನ ಮಾಡ್ತೀನಿ, ನಿಮ್ಮ ಕೈಲೂ ದರ್ಶನ ಮಾಡಿಸ್ತೀನಿ. ಬನ್ನಿ, ನೀವು ನಮಸ್ಕಾರ ಮಾಡ್ಕೊಳ್ಳಿ. ಆಯ್ತು, ತಿನ್ಕೊಂಡು ಬಂದು ನರಸಿಂಹ ಇಲ್ಲ, ಇದು ಹೈಟು ಕಾಪಾಡಬೇಕಂತ ಆ ಹಿಂದ್ಗಡೆ ಇತ್ತಲ್ಲ, ಅದಲ್ವಂತೆ ಆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆದ ಜಾಗ. ದಯವಿಟ್ಟು ನಿಧಾನಕ್ಕಂತ ಬನ್ನಿ ಎಲ್ಲಾರು. ಜಾರುತ್ತೆ ಬೇಡ, ಅವ್ರನ್ನೆಲ್ಲ ಕುತ್ಕೊಂಡ್ರಂತೆ. కిందకు పోవాలన్నా మళ్ళీ? ఎక్కడ ప్రత్యక్షం అయ్యింది ఇది? పదండి పదండి పదం. స్వామి నిదానంగా బರಬೇಕು. జాగ్రత్త పెట్టుకొని. ఓకే స్వామి నిదాన నిదాన. అన్న ఒక నిమిషం అన్న, మీరు మీరు రండి ఒకే ఒక నిమిషం రండి. ಅಲ್ಲ ಸ್ವಾಮಿ, ನೀವು ಅಲ್ಲೇ ಬಿಡಿ, ಈ ಕಡೆ ಬನ್ನಿ. ನೀವು ಈ ಕಡೆ ಬನ್ನಿ, ನಿಮ್ಮ ಫೋಟೋ ತಾನೇ ನಾನು ತೆಗಿತೀನಿ. ನೀವು ಮುಂದೆ ಬನ್ನಿ ದಯವಿಟ್ಟು. ನೀವು ಸೈಡ್ಗೆಲ್ಲ ಹೋಗ್ಲೇಬೇಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ಇವಾಗ ನಾವು. ನೋಡಿ ಪ್ಲೇಸ್ ಹೆಂಗಿದೆ ಅಂತ. ಅಣ್ಣ ಸ್ಲಿಪ್ಪರ್ ಹಾಕೊಂಬರ ತುಂಬಾ ಜಾರುತ್ತೆ ಅಣ್ಣ. ಇಲ್ಲ ಅಣ್ಣ, ನಮಗೆ ಸ್ವಾಮಿ ಕೆಳಗಡೆನೇ ಇರೋದು ನರಸಿಂಹ. ನೀವು ಅಲ್ಲೇ ನಿಂತ್ಕೊಳ್ಳಿ, ಒಂದು ನಿಮಿಷ ನಾವು ಓಟ್ ಬರ್ತೀರಿ. ಪರವಾಗಿಲ್ಲ, ನೀವು ಅಲ್ಲೇ ನಿಂತ್ಕೊಳ್ಳಿ, ನಾನು ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ ದಯವಿಟ್ಟು.
ಹೋಟ್ಲ ತಿಂದು ಇಡ್ಲಿ అయ్యప్ప ఇక్కడ చాలా జాగ్రత్తగా పోవాలి స్వామి. నిదానంగా పోదాం. ಆಗುತ್ತೆ. నేను దూరం వచ్చాం కదా. ಒಂದು ಆಗುತ್ತೆ ಇನ್ನೊಂದು ಆಗುತ್ತೆ. ఈయనకు పెద్ద ఆయన గురించి నాకు కొంచెం స్వామి నువ్వు అల్లే నింత్కోమడి, వాళ్ళు అక్కడే ఉంటారు, మనం పోదాం. పెద్ద ఆయన ఆడే ఉంటారు. ಏ ಬೇಡ ಬಂದ್ರೆ ಇಲ್ಲಿ ನೋಡಿ ಕೈ ಮುಗಿರಿ ಸಾಕು ಬಿಡಿ ಬೇಡ ಅಣ್ಣ ನಡಿ ಅಣ್ಣ ಕಡೆ ಹೋಗೋಣ. ಇಲ್ಲಿ ಲೇಟ್ ಮಾಡಿ ಲಕ್ಷ್ಮೀ ಸಿಂಹಸ್ವಾಮಿ ನಾರಾಯಣ ಬೈಕೊಳ್ತಾರೆ. 9:24 ప్రత్యక్ష ఆదంత జాగా ಅದು. 10 ಗಂಟೆ చాలా మంది ఇక్కడ నుంచే దర్శనం చేసుకుంటారు. మనం అక్కడికి పోవాలంటున్నావు. పోదాం ನೋಡಿ. ಏನೇನು ಕೊಡ್ತಾರೆ ಕೊಡಿ. ಮೊಬೈಲ್ ಕೊಡಿ. ಸೆಲ್ಫಿ ಸ್ಟಿಕ್ ಶಿವ ಇಳಿತಾ ಇದ್ದೀರಿ. ಹಿಡಿಯೋದನ್ನ ಬೇಕಾರೆ ಸೆಲ್ಫಿ ಸ್ಟಿಕ್ ಹಿಡಿಯೋದನ್ನ ಹಿಡ್ಕೊಳ್ಳ. ಹಿಡಿಯೋದು ಹಿಡ್ಕೊಳ್ಳಿ. ಸೆಲ್ಫಿ ಸ್ಟಿಕ್ ಈ ಕಡೆ ಬಂದ್ಬಿಡಿ, ಹತ್ಬಿಟ್ಟು ಈ ಕಡೆ ಫಸ್ಟ್ ಈ ಕಡೆ ಬಂದ್ಬಿಟ್ಟು ನೀಟಾಗಿ ಹಾಸ್ಕೊಂಡು. ಓ ಹೌದಾ, ನಾ ಇಳಿಯೋದನ್ನ ವಿಡಿಯೋ ಮಾಡಿ ಅಣ್ಣ ಅಂತಂದ್ರೆ ನಂಗೆ ಹೇಳಲಿಲ್ಲ ನೀವು. ಇಳಿದ ರೆಕಾರ್ಡ್ ಮಾಡಿದ್ರೆ ಅದು ಬೇಡ. ಬೆಟ್ಟ ತೋರಿಸ್ತಾ ಇರ್ತೀನಿ ಬಿಡಿ ಅಷ್ಟೊತ್ತಿಗೆ. ಇದನ್ನ ಹಿಡ್ಕೊಂಡು ಇಳಿಬೇಡ. ಕ್ಲೋಸ್ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಅಣ್ಣ. ಇದನ್ನ ಕ್ಲೋಸ್ ಮಾಡಿ ಅಣ್ಣ. ಈ ಕಡೆ ಬಂದ್ಬಿಟ್ಟು ನಿಂತ್ಕೊಳ್ಳಿ ಒಂದು ನಿಮಿಷ. ಒಂದು ನಿಮಿಷ ನಿಂತ್ಕೊಳ್ಳಿ. ಅಲ್ಲ ಒಂದು ನಿಮಿಷ ನಿಂತ್ಕೊಳ್ಳಿ. ವಿಡಿಯೋವರೆಗೆ ಅಂತಲ್ಲ, ಒಂದು ನಿಮಿಷ ರೆಸ್ಟ್ ಮಾಡಿ. ಅದೊಂದು ಬೇರೆ ನೋಡಿ. ಇಷ್ಟು ಅವೆಲ್ಲ ಹತ್ಬೇಕಾರೆ ಒಂದು ಟಾಸ್ಕ್ ಆದರೆ ಇಲ್ಲಿಂದ ನರಸಿಂಹ ಪ್ರತ್ಯಕ್ಷ ಆದ್ನಲ್ಲ ಅಲ್ಲಿಗೆ ಹೋಗೋದೇ ಒಂದು ಟಾಸ್ಕು. ಅದಕ್ಕೆ ಒಂದು ನಿಮಿಷ ಅಣ್ಣ. ಅವ್ರು ಮಾತ್ರ ಜಾಗ್ರತೆ ಅಂತೇಳಿ. ಒಂದು ನಿಮಿಷ ಅಣ್ಣ. ಓ ಶಿಟ್ ಅಣ್ಣ, ಈ ಮೆಟ್ಲು ಅಷ್ಟೇ ಅಣ್ಣ, ತುಂಬ ಚಿಕ್ಕದಾಗಿದೆ. ನೀವು ಜೋಪಾನವಾಗಿ ಬನ್ನಿ. ನಿಮ್ಮನ್ನು ಜಾಗ್ರತೆ ಕರ್ಕೊಂಡು ಹೋದ್ರೆ ಅದೇ ನಮ್ಗೆ ಸಂತೋಷ. ನೋಡೋದಲ್ಲ ನೋಡಿ, ಹಿಂಗೆ ಹಿಡ್ಕೊಂಡ್ಬರ್ಬೇಕು ಈ ಜಾಗದಲ್ಲಿ. ತುಂಬ ಗಾಳಿ ಇದೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ತಿರ್ಗಾ ಮೇಲೆ ಹತ್ಬೇಕು. నిదానంగా రండి. ನಮಸ್ಕಾರ ಮಾಡಿದ್ರ? ತಲೆ ಅಲ್ಲೇ ಇಟ್ಬಿಟ್ನಪ್ಪ. ನೋಡಿ ಇದೆ ನೋಡಿ, ಸ್ತಂಭ ಕಾಣಿಸ್ತಾ ಇದೆಯಲ್ಲ, ಈ ಸ್ತಂಭವನ್ನು ನೋಡಿದಾಗೆ ಲಕ್ಷ್ಮಣ ಉಗ್ರ ನರಸಿಂಹಸ್ವಾಮಿ ಈ ಸ್ತಂಭದಿಂದನೇ ಆಚೆ ಬಂದಿದ್ದು ಅಂತ ಒಂದು ಪ್ರತೀತಿ. ಅಯ್ಯಪ್ಪ, ಇಲ್ಲಿ ಒಂದು ಸ್ವಲ್ಪ ದಾರಿ ಬಿಡಿ. ನಾವು ಹಿಂಗೆ ಇಲ್ಲ ಮೇಲಕ್ಕೆ ಹೋಗಲ್ಲ ಅಣ್ಣ, ಇಷ್ಟೇ ಇಲ್ಲೇ ನಿಂತ್ಕೊಂಡ್ರೆ. ಇಲ್ಲಿ ಶ್ರೀಚಕ್ರ ಇದೆ ಅಣ್ಣ, ಅದಕ್ಕೋಸ್ಕರ. ನೋಡಿ, ಇದೇ ಲಕ್ಷ್ಮೀ ನರಸಿಂಹ ಉದ್ಭವವಾದಂಥ ಸ್ಥಾನ. ಇದು ಶ್ರೀಚಕ್ರ. ಲಕ್ಷ್ಮೀ ನರಸಿಂಹ. ಬನ್ನಿ, ನಿಮಗೆ ಕೆಳಗಡೆ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಶ್ರೀಚಕ್ರ, ಈ ಕಂಬವನ್ನು ನೋಡಿದು ಲಕ್ಷ್ಮೀ ನರಸಿಂಹಸ್ವಾಮಿ ಬಂದಂಥ ಜಾಗ. ಎಲ್ಲರೂ ನಮಸ್ಕಾರವನ್ನು ಮಾಡಿಕೊಡಿ. ಇದೆ
ಆ ಭಗವಂತನ ಪಾದಗಳು. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ಇಲ್ಲೇ ಇದೀವಪ್ಪ. ಕಾಣಿಸಿದೆ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ. ಆ ಕಡೆ ಹೋಗ್ಬಿಡಿ ಸ್ವಾಮಿ ನೀವು ಹಿಂದ್ಗಡೆ ಸುಬರ್ಣ ಹತ್ರ ಬಂದ್ಬಿಟ್ರೆ ತುಂಬಾ ಅನುಕೂಲ. ಸ್ವಾಮಿಗಳೇ ನೀವು ಬಂದ್ಬಿಡಿ ಈ ಕಡೆ ಹೇಳ್ತೀವಿ ಫಸ್ಟ್ ಹೋಗ್ಬಿಡಿ ಬನ್ನಿ ಹೋಗ್ಬಿಡಿ ಬನ್ನಿ. ಕಂಬ ಅಂತೆ. ಅದೇ ಇದೇ ಕಂಬ. ಓಂ ನಾರಾಯಣ ಕಂಬ ಇದೆನಾ ಇದೇ ಕಂಬ. ಇದೇ ಕಂಬ ಅಂತೆ. ಗಂಟೆ ಬರ್ತಿಲ್ವಲ್ಲ ನಾನು ఓటది స్వామి నాకు ಹಾ సెలవు పంపిస్తారు ಓ ಖచ్చితంగా స్వామి అక్కడ భద్రం జాగ్రత్త మీరు ಜಾಗ್ರತೆ. ಒಂದು ಫೋಟೋ ಹಾ. ಬಿಡಿ ಕೃಷ್ಣ ನೋಡಿ ಯಾವಾಗಲೂ ಸಹ ಈ ಲಕ್ಷ್ಮೀ ಸಿಂಹನ್ನ ಕಾಯುವಂತ ಹನುಮಂತ. ಫೋಟೋ ತಗೊಂಡ್ಬಿಡಿ ಅಣ್ಣ ನೀವು ದಯವಿಟ್ಟು ಒಂದು ನಿಮಿಷ ಬನ್ನಿ ಸ್ವಾಮಿ, ಹಂಗೆ ಬನ್ನಿ ಪ್ರದಕ್ಷಿಣೆಗೆ. ಎರಡಾಯ್ತು ಇನ್ನೊಂದು. ಹಾ ಖచ్చితంగా ಸ್ವಾಮಿ ಬ್ಯಾಗ್ ಎಳಿತಾ ಇದೆ ಅದು. ಕೊಡಿ ಕಡೆಗೂ ಆ ಲಕ್ಷ್ಮೀ ಸಿಂಹ ಉದ್ಭವವಾದಂಥ ಸ್ಥಾನಕ್ಕೆ ಬಂದು ನಮ್ಮ ಆಸೆಯನ್ನು ತೀರಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲರೂ ಸಹ ಆ ಲಕ್ಷ್ಮೀ ಸಿಂಹ ಪ್ರತ್ಯಕ್ಷ ಆಗೋಂಥ ಜಾಗನ ನಿಮಗೆಲ್ಲ ತೋರಿಸಿದ್ದೀನಿ. ಜೈ ಬೋಲೋ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ, ಜೈ ಬೋಲೋ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ, ಜೈ ಬೋಲೋ ಶ್ರೀ ಉಗ್ರ ನರಸಿಂಹ ಸ್ವಾಮಿಗೆ. ಸುಬಣ್ಣ ಆ ಭಗವಂತನಿಗೆ 3 ಪ್ರದಕ್ಷಿಣೆ ಮಾಡ್ಬಿಟ್ಟೆ ಅಣ್ಣ, ಸಮಾಧಾನ ಆಗೋದು. ನಾರಾಯಣಾಯ. ಹಾ. ಓಂ ನಮೋ ನಾರಾಯಣಾಯ. ಅಣ್ಣ ಅಣ್ಣ ಒಂದು ಉಂಡಿಗೆ ಕಾಸು ಏನಾದ್ರು ಕೊಡ್ತೀರಾ? ಹಾಕ್ದೆ ನಾನು. ಯಾಕೆ ಗೊತ್ತಾ? ಹಿಡ್ಕೊಂಬಮ್ಮ, ಹಿಡ್ಕೊಂಬಮ್ಮ. ಯಾಕೆ ಗೊತ್ತಾ ಪಾಪ ಅರ್ಚಕರು ಅಲ್ಲಿಂದ ಕಷ್ಟಪಟ್ಟು ಬರ್ತಾರೆ ಅಣ್ಣ ಇಲ್ಲಿಗೆ. ಅದೇನೆ. ಅವ್ರಿಗೊಂದು ದಕ್ಷಿಣ ಆಗುತ್ತೆ. ಆಯ್ತಪ್ಪ ಗೊತ್ತು, ಅದಕ್ಕೆ ನಾನು ಹಾಕಿದೆ. ನಾನು ಮುಂಚೆನೆ ದುಡ್ಡು ತಗೊಂಡು ಏನ್ ಮಾಡ್ತೀಯಪ್ಪ? ಏನು ಉಪಯೋಗ ಬರಲ್ಲ ನಾನು ಕೊಟ್ಟರು ಮಾತ್ರ ಉಪಯೋಗ ನಿಮಗೆ. ನೀರ್ ಕುಡಿದ್ಯಾ? ಕೇಳಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ತುಂಬಾ ಕಷ್ಟ ಇದೆ. ಕಾಣಲ್ಲ ఓకే స్వామి చాలా ధన్యవాదములు. నీకు ధన్యవాదములు. ಏನಿಲ್ಲ ಇದರಲ್ಲಿ ಪಕ್ಕ. ಇವನೇ ಪುರೋಹಿತ ನಮ್ಗೆ ಇವಾಗ. ಮಾತ್ರ ಹೇಳಿದ್ರೆ ಬಾಳೆಹಣ್ಣು ಗಿಳೆಣ್ಣು ಏನು ತರಕ್ಕೂ ಆಗಲ್ಲ ಇಲ್ಲಿ. ಹಾ ಖచ్చితంగా ಆ ನರಸಿಂಹನ್ ನೋಡಕ್ ಬರುವಂತದ್ದು ಗೋವಿಂದ ಯಾತ್ರೆ ಮಾತ್ರ ಗೋವಿಂದ. ಕಷ್ಟ ಇದೆ, ಅಷ್ಟೇ ಜೋಶ್ ಇದೆ. ಹೇಳ್ತಾ ಇದೀನಲ್ಲ, ನೀವು ಮ್ಯಾಕ್ಸಿಮಮ್ ಅಂದ್ರೂ ಕೂಡ 50-56 ವರ್ಷದ ಒಳಗಡೆ ದಯವಿಟ್ಟು ಬಂದ್ಬಿಡಿ. ನಮ್ಗೆ ಕಂಸದ ಫೋಟೋ ಬೇರೆ ತಕೊಂಡಿಲ್ಲ ನಾನು ಇನ್ನ. ಎಲ್ಕಮ್ದ ಹತ್ರ ಅಲ್ಲಿ ನಾನು ತೆಗ್ದಿಲ್ಲ ಸ್ವಾಮಿ. ನಿಧಾನಕ್ಕೆ ಹೋಗೋಣ. ನಿಧಾನಮೇ ಪ್ರಧಾನಮು. ನೀವತ್ತಿ ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ ಇದು. ಇಲ್ಲಿ ಮಾತ್ರ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸ್ಟ್ರೈಟ್ ರೋಡ್ ಅಲ್ಲ, ಇಲ್ಲಿ ಕೆಳಗಡೆ ಇಳಿದು ಮತ್ತೆ ಅಲ್ಲಿಗೆ ಹತ್ತಬೇಕು. ನೋಡಿ ನಮ್ ಏನೋ ಸಾರಥಿಗಳು ಇಲ್ಲೇ ಇದ್ದಾರೆ. ಸಾರಥಿ ಎಲ್ಲ ನಮ್ಮನ್ನು ಕಾಪಾಡಕ್ ಬಂದಿರೋ ಆಂಜನೇಯ ಸ್ವಾಮಿ ಮಾರುತಿ ಮಾರುತಿ. ಅವನು ಸಾರಥಿ ಅಲ್ಲ, ಮಾರುತಿ ನಮ್ಗೆಲ್ಲ ದಾರಿ ತೋರ್ಸಕ್ ಬಂದಿರೋಂತ ಮಾರುತಿ. ಮಾರುತಿ ಜೊತೆಲೆ ಬರ್ತಾ ಇದೆ ಕಣೋದು. ಖಂಡಿತವಾಗ್ಲು ಏನಾದ್ರು ಆಗ್ತೀನೋ ಅಂತ ಆಸೆಗೆ. ಈ ಕಡೆ ಹಗ್ಗ ಅಣ್ಣ ಒಂದ್ ನಿಮಿಷ ಅಣ್ಣ. ಹೋಗಿ ಹೋಗಿ ಹಾ, ನೋಡಿ, ನೋಡಿ. ಹೇಳ್ತೀನಿ ನೀವು ನೋಡಲ್ಲ ಗೊತ್ತಲ್ಲ ಅಂದ್ರೆ ಬರ್ತಾನೆ ಇದೆ. మీరు అందరూ పిలుచుకొస్తారు కదా, అందరూ నా అంతవరకు పిలుచుకోబోతారా లేకుంటే ఇంతవరకేనా? అందరిని తొలగపోతాం వాడికి ఒక్కొక్కరిని ఇద్దరు ఓకే ಕೋಲಿ ಯಾರು బిట్టిದ್ರು ఒకసారి 20 మంది ನಂದೇ ಇದೆ. ఓకే ఇప్పుడు మీలాంటి ధైర్యం చేసి రారు. ఓకే ఇక్కడ నుంచే సాల్ సామ్యంగా ఒత్తుకో అంటారు. ಹಾ ನಾ ಎಕ್ಕಿಸ್ತಾము తర్వాత ಅಲ್ಲಲ್ಲ, ಅವನು ಹೇಳ್ತಾರದು ಏನು ಅಂದ್ರೆ, ನಾನು ಓಟ್ ಬಂದ್ಬಿಡ್ತೀನಿ, ನಿಮ್ ಜೊತೆಲೆ ಬರ್ತೀನಿ ಅಂತ. ವಾಟರ್ ಬಾಟ್ಲ್ ಎತ್ತ ಹಾ 5 ನಿಮಿಷ ಹಂಗೆ ಉಕ್ಕಾರ್ರೆ. ಹಾ ಇಲ್ಲಿ ಮೇಲೆ ಹೆಂಗ್ ಬಂತು? స్వామి నువ్వు ఒక్కను జాగ్రత్తగా వెళ్ళి రావాలి. దర్శన ಹಾ ಇಲ್ಲಪ್ಪ ಇಲ್ಲಿ 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 ಕಾಲು ಇದೆ. ಜಾಗ್ರತೆ ಹಾಕೋಣ, ಎಡಗಡೆ ಕಾಲಿಡಿ ಅಲ್ಲಿ. ಜಾಗ್ರತೆ ಹಾಕೋಣ ಹಂಗೆ. ಅಲ್ಲಿ ಅದು ಇಟ್ಟು ಜಾಗದಲ್ಲಿ ಲೆಫ್ಟ್ ಹ್ಯಾಂಡ್ ரொம்ப ರಿಸ್ಕ್ இருக்குது. ರೈಟ್ ಲೆಗ್ ಮೇಲೆ ಶಿವ ಅಂತ ಹತ್ತಿ
ಶಿವ ಅನ್ನಿ ಕರ್ಕೊಂಡು ಹೋಗ್ತಾನೆ ಶಿವ. ಹಾ ಇಲ್ಲೇನು ಅಂದ್ರೆ ನಾನಾ ಪ್ರಾಂತದಿಂದ ಬರ್ತಾರೆ. ಈಗ ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರಲ್ಲ, ಇವರು ಅಣ್ಣ ಇದು ಎತ್ಬೇಕು, ತಲೆಗೆ ಬಂಡೆ ಹೊಡೆಯುತ್ತೆ. ತಮಿಳ್ನಾಡಿಂದ ಬಂದಿದ್ದಾರೆ. ಅಪ್ಪಡೆ ನೀಳ್ತಾ ಅದೇ ಪ್ಲೇಸ್ ಅದಿ. ಓ ಸರಿ 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 ಸರಿ. ಹಾ ಅದೇ ಕೆಳಗಡೆ ನಾವೆಲ್ಲ ಜ್ವಾಲ ನರಸಿಂಹ ಹತ್ರ ನೀರು ಕುಡಿದ್ವಲ್ಲ, ಆ ಜಾಗ ಇಲ್ಲಿ ಕಾಣಿಸ್ತಾ ಇದೆ. హా బయలు పోవాలి ఆ సందులో ఇప్పుడు ఇక్కడ గరడాద్రి పర్వతం ఉంటుంది కదా, ఇక్కడ రెక్క ఉంది కదా, ఇవల్ల రెక్క సందులో ఉంది దారి ఇట్లా. ఓకే పోతాయి, ఇక్కడ మనం నడిచిపోయేది. అనిమల్స్ అంతా ఉంటాయంట ఆడ? అటాక్ చేయవు. ఏం చేయవు. మొన్న ఏదో ఆ పశువు పైన ఏమో చిరుతపులి అటాక్ చేసి దానికోసమే 12 గంటల వరకు లాస్ట్ అని చేసి చెప్పారు. అది వచ్చింది, మామిడి చెట్టు ఉంది లోపల. ఓకే మామిడి చెట్టు కింద కుక్క పండుకుంటే కుక్కను వచ్చి ఎత్తుకుపోయింది. ఓకే కానీ మనసులో అటాక్ ఏం చేయలే. ಇಲ್ಲಿ ಪಾವನ ನರಸಿಂಹ ಅಂತ ಇನ್ನೊಂದಿದೆ. ಅಲ್ಲಿ ಚಿರತೆ ನಾಯಿ ಮೇಲೆ ಅಟ್ಯಾಕ್ ಮಾಡಿ ನಾಯಿನ ಎತ್ಕೊಂಡು ಹೋಯ್ತಂತೆ. 7 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಕಾಲ್ನಡಿಗೆಯಲ್ಲಿ ಹೋದ್ರೆ 7 ಕಿಲೋಮೀಟರ್ ಆಗುತ್ತಂತೆ. ಅದೇ ಜೀಪಲ್ಲಿ ಹೋದ್ರೆ 20 ಕಿಲೋಮೀಟರ್ ಆಗುತ್ತಂತೆ. ಆದ್ರಿಂದ ಕಾಡು ಪ್ರಾಣಿಗಳಿಗೆ ನಾವು ತೊಂದರೆ ಕೊಟ್ಟಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆವರೆಗೂ ಅಷ್ಟೇ ಅಲ್ಲಿ ಜೀಪು ಮತ್ತೆ ನಡ್ಕೊಂಡು ಹೋಗೋಕ್ಕೆಲ್ಲ ಬಿಡೋದು. ಅದನ್ನೆಲ್ಲ ಲಾಸ್ಟ್ ಮಾಡಿದ್ದಾರೆ. ನೋಡಿ ನಿಮಗೆ ಗರುಡಾದ್ರಿಂದ ತೋರಿಸ್ತೀನಿ ನೋಡಿ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ತಲೆ, ಇದ್ ಕಡೆ ರೆಕ್ಕೆ, ಇದ್ ಕಡೆ ಇನ್ನೊಂದು ರೆಕ್ಕೆ, ಸೆಂಟ್ರಲ್ಲಿ ಆ ಗರುಡದ ಮುಖ. ಭಗವಂತ ಈ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಗರುಡ ವಿರಾಜಮಾನವಾಗಿದ್ದಾನೆ ಇಲ್ಲಿ. ಅಲ್ಲಿಗೆ ಬಾವುಟ ಕಾಣಿಸ್ತಾ ಇದೆಯಲ್ಲ ಕೇಸರಿ ಕಲರ್. ಇಲ್ಲಿಗೆ ಇದು ಪೀಕ್, ಇದು ನಾನು ನಿಮಗೆಲ್ಲ ಆ ಉಗ್ರ ಸ್ತಂಭ ನರಸಿಂಹಸ್ವಾಮಿಯನ್ನು ತೋರಿಸಿದ್ದೀನಿ. ಬನ್ನಿ ಕೆಳಗಡೆ ಹೋಗಿ ಆ ಜ್ವಾಲಾ ನರಸಿಂಹನನ್ನು ಮತ್ತು ಅದೇ ರೀತಿ ವರಾಹ ನರಸಿಂಹನನ್ನು ಮತ್ತು ಉಗ್ರ ನರಸಿಂಹನ ನೋಡಿಕೊಂಡು ನಾವು ಹೊರಡೋಣ మನೆಗೆ. ఇక్కడ ఎవరు స్వాములు రారా పూజకి? వస్తారు. ఎప్పుడు వచ్చేది? కళ్యాణం అప్పుడు వస్తారు వాళ్ళు. దండికి మంది వస్తారు కళ్యాణం అప్పుడు. ఒక రోజల్లా పూజ ఉంటుంది ఇక్కడ. అవునా? చూడు నీరు కూడా. పీఠాధిపతి స్వామి వారు కూడా వస్తారు ఇక్కడ. చాలా మంది ఆయనను చాలా స్టిక్గా చూసుకుంటారు అన్నమాట బాగా. చూడండి ఎవరు దెబ్బ తగిలించుకున్నారు, రక్తం పడింది. అవును, ఇదో కాళ్ళు కొట్టుకుంటాయి ఇవి. ఇక్కడ చూడండి, ఇదంతా రక్తం పడింది. ఇప్పుడు ఇవి ఏళ్ళు కొట్టుకుంటాయి స్వామి, ఇక్కడ జాగ్రత్తగా ఉండాలి. ಇಲ್ಲಿ ಬೆಟ್ಟ ಹತ್ಬೇಕಾದ್ರೆ ತುಂಬ ಕಾಲಿಗೆಲ್ಲ ಏಟ್ ಮಾಡ್ಕೊಂಡಿದ್ದಾರೆ, ರಕ್ತ ಎಲ್ಲ ಬಿದ್ದಿದೆ. ಎಲ್ಲಿ ತುಂಬ ಬಿದ್ದಿದೆ ಇಲ್ಲೆಲ್ಲ. ಇಳಿಯೋದು ತುಂಬ ಕಠಿಣವಾಗಿದೆ. ಜಾಗ ಎಲ್ಲ ತುಂಬ ಸ್ಲೋಪ್ ಇದೆ. ಒಂದು ಚೂರು ಜಾರಿದ್ರು ಸಹ ಹತ್ತತ್ರ ನಾವು 100-200 ಅಡಿ ಕೆಳಗೆ ಉರುಳ್ಕೊಂಡು ಹೊರಟೋಗ್ತೀವಿ. ಅಷ್ಟು ಕಷ್ಟ ಇದೆ ಜಾಗ. ಮತ್ತೆ ಕೆಳಗಡೆ ಸಿಗ್ತೀನಿ. ಧನ್ಯವಾದ.